ಆಗಿಲ್ಲ. ಇನ್ನು ಶುಕ್ರವಾರ ಪಟ್ಟಿಗೆ ರಿಲೀಸ್ ಅಂದೇ ಪದಗ್ರಹಣ ಕಾರ್ಯಕ್ರಮ ಕೂಡ ಇರಬಹುದು. ಶುಭ ಶುಕ್ರವಾರದಂದು ನೂತನ ಸಚಿವರ ಪದಗ್ರಹಣ ಫಿಕ್ಸ್ ಆಗುತ್ತಾ? ಹಾಗಾದ್ರೆ ಲೋಕಭವನದಲ್ಲಿ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತಾ? ಇಲ್ಲಿವರೆಗೂ ಕೂಡ ವರಿಷ್ಠರ ಭೇಟಿಯಾದ ರಾಜ್ಯದ ನಾಯಕರು ಹೊಸ ವಿಭಿನ್ನ ಸೂತ್ರದಾಡಿ ಸಚಿವರ ಪಟ್ಟಿ ಆಯ್ಕೆಗೆ ಹೈಕಮಾಂಡ್ ಈಗ ಒಲವು ತೋರಿಸ್ತಾ ಇದೆ. ರಾಹುಲ್ ಭೇಟಿಗೆ ಅವಕಾಶ ಸಿಗದೆ ನಿನ್ನೆ ಪ್ರತಿಭಟನೆಯಲ್ಲೇ ಸಿಎಂ ಭಾಗಿಯಾಗಿದ್ರು. ಆದರೆ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಅವಕಾಶ ಸಿಕ್ಕಾಗ ರಾಹುಲ್ ಬಳಿ ಮುಂದಿಟ್ಟು ಪಟ್ಟಿ ರಿಲೀಸ್ ಮಾಡ್ತೀವಿ ಎಂದಿದ್ದಾರೆ. ಹಾಗಾಗಿ ಬಹುಶಃ ಈ ಒಂದು ಶುಕ್ರವಾರದಂದು ಸಚಿವ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಮತ್ತೊಮ್ಮೆ ಪೋಸ್ಟ್ಪೋನ್ ಆಗುತ್ತಾ, ಡಿಲೇ ಆಗುತ್ತಾ ಅಂತ ಗೊತ್ತಿಲ್ಲ. ಶುಕ್ರವಾರದಂದೇ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಕಾರ್ಯಕ್ರಮ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಗುರುವಾರದವರೆಗೂ ಕೂಡ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಅದಾದ ನಂತರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅನ್ನುವಂಥದ್ದು ಕೂಡ ಖುದ್ದು ಸಿಎಂ ಮಾಹಿತಿಯನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್. ಆದರೆ ನಿನ್ನೆ ಏನು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು. ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಬಹಳಷ್ಟು ಬ್ಯುಸಿ ಆಗಿದ್ರು. ಹೈಕಮಾಂಡ್ ನಾಯಕರು ಕೆ.ಸಿ. ವೇಣುಗೋಪಾಲ್ ಕೂಡ ಅಲ್ಲೇ ಇದ್ರು. ಹಾಗಾಗಿ ಎಲ್ಲರೂ ಕೂಡ ಬ್ಯುಸಿ ಆಗಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಹೀಗೆ ಏನಾದ್ರೂ ಒಂದು ಅಡ್ಡಿ ಬರ್ತಾ ಇದೆ ಅನ್ನೋಂಥದ್ದಕ್ಕೆ ಈಗ ನಿನ್ನೆ ಏನು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಆಯಿತು, ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಬ್ಯುಸಿ ಆದ್ರು. ಮತ್ತೊಮ್ಮೆ ಈಗ ಈ ಒಂದು ಎರಡನೇ ಹಂತದ ಪಟ್ಟಿ ಏನಿದೆ ಅದು ಫೈನಲ್ ಆಗಿಲ್ಲ. ಹಾಗಾಗಿ ಈಗ ಸಚಿವ ಆಕಾಂಕ್ಷಿಗಳೇನು ಕಾದು ಕೂತಿದ್ದಾರೆ, ಅವರಿಗೆ ಶುಕ್ರವಾರದವರೆಗೂ ಏನಾದ್ರೂ ಗುಡ್ ನ್ಯೂಸ್ ಸಿಗಬಹುದಾ ಅಥವಾ ಮತ್ತಷ್ಟು ಡಿಲೇ ಆಗ್ಬೋದಾ? ರೋಶಿನಿ, ಪೂರ್ಣ ಪ್ರಮಾಣದ ಒಂದು ಸಚಿವ ಸಂಪುಟ ರಚನೆಯ ಮಾಡುವ ತವಕದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇರುವಂತದ್ದು. ಮತ್ತೆ ಅದರಂತೆ ಹಲವು ಸಚಿವಾಕಾಂಕ್ಷಿಗಳು ಸಹಿತ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಆಗುತ್ತೆ, ಪಟ್ಟಿ ಕೂಡ ಸಿದ್ಧವಾಗುತ್ತೆ ನಿನ್ನೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ರು. ಆದ್ರೆ ನೀಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕೂಡ ಭಾಗವಹಿಸಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರು ಕೂಡ ನೇತೃತ್ವವನ್ನು ಕೂಡ ವಹಿಸಿದ್ರು. ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ಒಂದು ಸಚಿವರ ಪಟ್ಟಿಯನ್ನ ಒಂದು ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ವಿಳಂಬ ಕೂಡ ಆಗಿದೆ ಅನ್ನುವಂಥದ್ದು. ಈ ಕುರಿತು ನಿನ್ನೆ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಒಂದ್ ಕಡೆ ನಾವು ಕೂಡ ಆ ಒಂದು ಪಟ್ಟಿಯನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು, ವಿಳಂಬ ಮಾಡುವಂಥದ್ದು ನಮಗೂ ಕೂಡ ಒಂದ್ ಕಡೆ ಅದು ಸರಿಯಲ್ಲ. ಯಾಕಂತಂದ್ರೆ ಮುಂದೆ ಕೂಡ ಸಮಯಾವಕಾಶ ಕೂಡ ಕಡಿಮೆ ಇರತಕ್ಕಂಥದ್ದು. ಹಾಗಾಗಿ ಪಟ್ಟಿಯನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಹೈಕಮಾಂಡ್ ನಾಯಕರ ಬಳಿ ಕೇಳ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಹೋರಾಟದ ಏನಿತ್ತು ಆ ಹೋರಾಟದ ಹಿನ್ನೆಲೆ ಒಂದಿಷ್ಟು ವಿಳಂಬವಾಗಿದೆ ಅನ್ನುವಂಥದ್ದು. ಆದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅದು ಫೈನಲ್ ಆಗಿ ಕೂಡ ಪಟ್ಟಿ ಬಿಡುಗಡೆ ಆಗಬಹುದು ಅನ್ನುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದಿಟ್ಟಿದ್ದಾರೆ. ಅವರವರ ಪಟ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರ ಹೆಸರನ್ನು ಕೂಡ ಮುಂದಿಟ್ಟಿರ್ತಕ್ಕಂಥದ್ದು. ಇನ್ನೇನು ರಾಹುಲ್ ಗಾಂಧಿ ಅವರು ಅಂತಿಮವಾಗಿರ್ತಕ್ಕಂಥ ಮುದ್ರೆಯನ್ನು ಹಾಕ್ಬೇಕು, ಅದೊಂದೇ ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಸಿಎಂ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಬಿ.ಕೆ. ಹರಿಪ್ರಸಾದ್ ಅವರ ಸಮ್ಮುಖದಲ್ಲೂ ಮಾಡಬಹುದು, ಅಥವಾ ಅದರ ಹೊರತಾಗಿ ಅವರು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದನ್ನ ಬಹುತೇಕವಾಗಿರ್ತಕ್ಕಂಥ ಪಟ್ಟಿಯನ್ನ ಎಲ್ಲವನ್ನು ಕೂಡ ಅವಲೋಕನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂತಿಮವಾಗಿ ಅವರ ನೇತೃತ್ವದಲ್ಲಿ ಕೂಡ ಪಟ್ಟಿ ಕೂಡ ರಿಲೀಸ್ ಕೂಡ ಆಗ್ಬಹುದು. ಹಾಗಾಗಿ ಬಹುತೇಕವಾಗಿ ಶುಕ್ರವಾರದಂದು ಒಂದು ನೂತನ ಸಚಿವರಿಗೆ 20 ಸಚಿವರಿಗೆ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಏನು ಲೋಕಭವನದಲ್ಲಿ ಏನೆಲ್ಲ ಒಂದು ಸಿದ್ಧತೆ ಮಾಡ್ಕೊಳ್ಬೇಕು ಆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅಧಿಕೃತವಾಗಿರ್ತಕ್ಕಂಥ ಪಟ್ಟಿ ಫೈನಲ್ ಆದ ತಕ್ಷಣವೇ 20 ಸಚಿವರಿಗೆ ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ರೋಶಿನಿ ಶುಕ್ರವಾರದಂದು 20 ಸಚಿವರಿಗೂ ಕೂಡ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇವತ್ತು ಬಹುತೇಕವಾಗಿ ಪಟ್ಟಿಯನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮುಂದಾಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಅಂತಿಮವಾಗಿರ್ತಕ್ಕಂಥ ಮುದ್ರೆಯನ್ನ ರಾಹುಲ್ ಗಾಂಧಿ ಅವರು ಹಾಕೋದೊಂದೇ ಬಾಕಿ ಇರ್ತಕ್ಕಂಥದ್ದು. ಎಲ್ಲ ಯಾರಿಗೆಲ್ಲ ಕೊಡ್ಬೇಕು ಅವಕಾಶ, ಯಾರನ್ನೆಲ್ಲ ಕೈ ಬಿಡಬೇಕು, ಅವೆಲ್ಲವೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಅಂತಿಮವಾಗಿರ್ತಕ್ಕಂಥ ಪಟ್ಟಿಗೆ ಒಂದು ಮುದ್ರೆ ಹಾಕುವಂತ ಮಾತ್ರ ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ 20 ಸಚಿವರ ಪಟ್ಟಿ ಕೂಡ ಫೈನಲ್ ಆಗಬಹುದು. ರೋಶಿನಿ, ಪುಗಾರಿಲಿ ಪ್ರಮುಖವಾಗಿ ಅಂತಂದ್ರೆ ಯಾರೆಲ್ಲ ಈಗ ಸಚಿವಾಕಾಂಕ್ಷಿಗಳು ಕಾದು ಕೂತಿದ್ದಾರೆ, ಇದರ ನಡುವೆ ಏನಾಗಿದೆ ಅಂತಂದ್ರೆ ಈಗ ಒಂದು ಪಟ್ಟಿ ರಿಲೀಸ್ ಆಗುವಂಥದ್ದು ಅಥವಾ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವರ ಬಣದಿಂದ ಯಾರೆಲ್ಲರಿಗೆ ಸಚಿವ ಆಕಾಂಕ್ಷಿಗಳು ಅಥವಾ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಹೆಸರುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಡಿ.ಕೆ. ಆಪ್ತರು ಇರುವಂತವರು ಕೂಡ ಒಂದಷ್ಟು 4-5 ಹೆಸರುಗಳು ಈಗ ಹರಿದಾಡ್ತಾ ಇದೆ, ಬಹಳಷ್ಟು ಚರ್ಚೆಯಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು, ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬಹುದು, ಏನಾಗಬಹುದು ಈ ವಿಚಾರದಲ್ಲಿ ಅಂತ? ರೋಶಿನಿ, ಬಹುತೇಕವಾಗಿ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ 3-4 ಜನರಿಗೆ ಕೂಡ
ಈ ಒಂದು 20 ಸಚಿವರ ಪಟ್ಟಿಯಲ್ಲಿ ಕೂಡ ಒಂದು ಸಚಿವ ಸ್ಥಾನ ಕೊಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಒಂದು ಆಪ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಈ ಒಂದು ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರಯತ್ನ ನಡೆಸಿದ್ದಾರೆ ಎನ್ನುವಂತ. ಆದ್ರೆ ಹೈಕಮಾಂಡ್ ನಾಯಕರು ಅಳೆದು ತೂಗಿ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥವ್ರಿಗೂ ಕೂಡ ಕೆಲವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ಇದೆ. ಈ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅವರ ಒಂದು ಆಪ್ತರಿಗೆ ಹೊಸದಾಗಿ ಕೂಡ ಆಯ್ಕೆ ಆಗಿರತಕ್ಕಂಥ ಶಾಸಕರಿಗೆ ಕೂಡ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರಿಗೂ ಕೂಡ ಇದರಲ್ಲಿ ಅವರ ಒಂದು ಆಪ್ತರಿಗೂ ಕೂಡ ಒಂದು ಇಬ್ಬರಿಗೆ ಅವ್ರು ಹೇಳಿರ್ತಕ್ಕಂಥವ್ರಿಗೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಈ ಹಿಂದೆ ಇರ್ತಕ್ಕಂಥ ಸಂಪುಟದಲ್ಲಿ ಏನು ಸಚಿವರಿದ್ರು ಅವ್ರಿಗೆ ಕೂಡ ಹಿರಿಯ ಸಚಿವರಿಗೆ ಕೂಡ ಕೆಲವು 3-4 ಜನರಿಗೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಹೈಕಮಾಂಡ್ ನಾಯಕರೇ ಕೂಡ ಮುಂದಿನ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಯುವಕರಿಗೆ ಕೂಡ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಅದರ ಜೊತೆಗೆ ಅಚ್ಚರಿಯ ಹೆಸರುಗಳು 2 ಸ್ಥಾನಗಳಿಗೆ ಅಚ್ಚರಿಯ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪಕ್ಷ ಹಿಂದೆ ಅವ್ರಿಗೆ ಮಾತು ಕೊಟ್ಟಿತ್ತು ಅನ್ನುವಂಥದ್ದಾಗಿರ್ಬೋದು, ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಬೋಸರಾಜ್ ಅವರಿಗೂ ಕೂಡ ಅಚ್ಚರಿಯ ಹೆಸರನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಈ ಒಂದು ಸಂಪುಟದಲ್ಲಿ ಸಹಿತ ಅಚ್ಚರಿಯ ಒಂದು 2 ಹೆಸರುಗಳು ಕೂಡ ಬರಬಹುದು ಅನ್ನುವಂತ ನಿರೀಕ್ಷೆಗಳು ಮತ್ತೆ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಬಹುತೇಕವಾಗಿ ಸಿದ್ದರಾಮಯ್ಯವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮತ್ತೆ ಬೇರೆ ಪಕ್ಷ ಬಂದಿರುವಂತವ್ರಿಗೆ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು ಪೊನ್ನಣ್ಣವರಿಗೂ ಕೂಡ ಕೊಡಬೇಕನ್ನುವಂತ ಲಾಬಿ ಮಾಡಿದ್ದಾರೆ. ಮತ್ತೆ ಅಶೋಕ್ ಪಟ್ಟಣ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ ಶಿವಲಿಂಗೇಗೌಡರಿಗೂ ಕೂಡ ಕೊಡಬೇಕನ್ನುವಂಥದ್ದು, ಹೀಗೆ ಹಲವರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪಟ್ಟಿ ಫೈನಲ್ ಆದ ಬಳಿಕ ಗೊತ್ತಾಗಬೇಕಾಗಿದೆ. ರೋಷಿತ್. ಓಕೆ, ಥ್ಯಾಂಕ್ ಯು ಹೋಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.